ಏನು ಹೇಳಬೇಕು ಮೇಡಮ್, ಕೆಲಸ ಆಗೋದು ಆಗ್ತಾನೆ ಇರುತ್ತೆ. ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದು ಜಾಸ್ತಿ ಮಾಡಬೇಕಾಗಿತ್ತು ಅವಶ್ಯಕತೆ ಇಲ್ಲ, ಜಾಸ್ತಿ ಮಾಡಿದ್ದಾರೆ. ಕಡಿಮೆ ಇರುವಾಗ ಅವರು ಅದೇ ರೇಟ್ಗೆ ಮಾರ್ಕೊಂಡಿದ್ರು, ಇವಾಗನೇ ಅದೇ ರೇಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಜಾಸ್ತಿನೂ ಆಗ್ತಾಯಿದೆ. ನಂದು ಹೇಳೋದು ಏನಂದರೆ, ಯಾರು ಹೇಳಿದ್ರು ಅವರು ಮೊದಲು ಬಿಟ್ಬಿಟ್ಟು ಆಮೇಲೆ ನಮಗೆ ಹೇಳಿದ್ರೆ ಅದು ನಡೆಯುತ್ತೆ. ಅವರ ರಾಂಗ್ ರೂಟು ನಮಗೆ ಕರೆಕ್ಟ್ ರೂಟ್ ಹೋಗಿ ಅಂದರೆ ಹೋಗಲ್ಲ. ನಮ್ಮ ಮೋದಿ ಅವ್ರಿಗೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು. ಅವ್ರು ಹೇಳಿದ್ರಲ್ಲ, ನೀವು ಗಾಡಿ ಓಡಿಸ್ಬೇಡಿ, ಜಾಸ್ತಿ ಕಂಟ್ರೋಲ್ ಮಾಡಿ ಅಂತ. ಹಾಂ, ಅವರು ಏನು ಮಾಡ್ತಾ ಇದ್ದಾರೆ? ಸತ್ಯ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಮೊದಲು ಅವ್ರನ್ನ ತಪ್ಪಿಲ್ವಾ ಮಾಡ್ತಾ ಇರೋದು? ನಾವಿದ್ರೆ ಅವರಿದ್ರೆ ನಾವಲ್ಲ. ನಾವಿದ್ರೆ ಅವ್ರು ಪ್ರೈಮ್ ಮಿನಿಸ್ಟ್ರು, ನಾವಿಲ್ಲ ಅಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಯಾರು ಕರೆಯೋರು ಇಲ್ಲ ನನಗೆ ತಿಳಿದು. ಅಷ್ಟೇ ಮೇಡಮ್ ಹೇಳ್ತಾ ಇದ್ದೀನಿ ನಾನು. ಮೊದಲು ಅವರು ಈ ನಿಮ್ಮದು ರಿಪೋರ್ಟಿಂಗ್ ಇದೆಲ್ಲ, ಅವರು ಮೊದಲು ಒಂದು ಮೀಟಿಂಗ್ ಮಾಡೋಕ್ಕೆ ಹೇಳಿ ರಿಪೋರ್ಟರ್ ಜೊತೆಯಲ್ಲಿ. ಅಷ್ಟು ವರ್ಷ ಆಯಿತು, ಒಂದು ಸತಿನೂ ರಿಪೋರ್ಟ್ ಮಾಡಿಲ್ಲ ಅವರು. ಪಬ್ಲಿಕ್ಗೆ ಏನು ಮಾಡ್ತಾಯಿದ್ದೀರಾ, ಪ್ರೆಸ್ಗೆ ಏನು ಮೀಟ್ ಇಲ್ಲ, ಆ ಥರ ಇದ್ರೆ ಆಗುತ್ತಾ? ಆಗಲ್ಲ. ಓಡಿಸ್ಲೇಬೇಕು ಮೇಡಮ್, ಇಲ್ಲಾಂದರೆ ಜೀವನ ನಡೆಯುತ್ತಾ? ಭಾಳ ರಶ್ ಇರುತ್ತೆ ಮೇಡಮ್, ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಟೈಮ್ ಹೋಗ್ಬಿಡುತ್ತೆ. ನಾವು ಅಲ್ಲೇ ನಿಂತ್ಕೊಂಡಿರ್ತೀವಿ, ಆಮೇಲೆ ಟೈಮ್ ಹೋಗ್ಬಿಡುತ್ತೆ. ಮಾಡಲೇಬೇಕಲ್ಲ ಮೇಡಮ್. 3 ರೂಪಾಯಿ ಇಲ್ಲ ಅಂದ್ರೆ ಒಂದು 30 ರೂಪಾಯಿ ಜಾಸ್ತಿ ಮಾಡಿದ್ರೂ ಹೋಗ್ತೀವಿ ನಾವು, ಇಲ್ವಾ? ಇನ್ನೂ ಬರೋ ಇದರಲ್ಲಿ ಇನ್ನೂ ಜಾಸ್ತಿನೇ ಸಮಸ್ಯೆ ಬರ್ತಾನೆ ಇರುತ್ತೆ. ಏನು ಮಾಡ್ತೀರಾ ಮೇಡಮ್? ನಮ್ಮ ಪ್ರಧಾನಿ ಆ ಥರ ಇದ್ದಾರೆ, ಬೇರೆ ಏನು ಹೇಳೋಕ್ಕಾಗಲ್ಲ. ಆಗಲಿ ಮೇಡಮ್, ಏನು ಮಾಡ್ತೀರಾ? ಅವ್ರು ಹೇಳಂಗೆನೆ ಮಾಡಬೇಕು ನಾವು. ಏನು ಮಾಡೋಕ್ಕಾಗುತ್ತೆ? ಏನು ನಮ್ಮ ಮಾತು ಕೇಳಲ್ಲ ಅವರು. ಅವ್ರಿಗೆ ಮನಸ್ಸಲ್ಲಿ ಏನು ಬರುತ್ತೆ ಅದೇ ಮಾಡೋದು. ನಾವೆಲ್ಲ ಕುಂಸಿದೀವಲ್ಲ, ಅದೇ ತಪ್ಪು. ಗೌರ್ಮೆಂಟ್ ಬಗ್ಗೆ ಯಾರ ಬಗ್ಗೆ ಹೇಳಕ್ಕಾಗುತ್ತೆ? ಈ ಸರ್ಕಾರ ಯಾವ್ದು ನಡೀತಾ ಇದೆ ಮೇಡಮ್ ಇವಾಗ? ಸೆಂಟ್ರಲ್ ಯಾವ್ದಿದೆ? ಅದೇ ಮೇಡಮ್, ಹೌದು. ಅದ್ರೆ ಅವ್ರಿಗೇನೆ ಹೇಳ್ತಾ ಇರೋದು, ಬೇರೆ ಯಾರಿಗೆ ಹೇಳಕ್ ಆಗಲ್ಲ. ಏನು ಮೆಟ್ರೋ ಅಲ್ಲಿ ಹೋಗಿ ಆಗುತ್ತಾ ಮೇಡಮ್? ಇಲ್ಲಿಂದ 1 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ನಡ್ಕೊಂಡು ಹೋಗ್ಬೇಕು. ನಾವು ಕುಂಟ ನಡ್ಕೊಂಡು ಹೋಗಿ ಆಗುತ್ತಾ? ಹೇಳಿ, ನೀವೇ ಹೇಳಿ. ಆಗಲ್ಲ ಮೇಡಮ್. ಮಾಡೋದು ಮಾಡ್ಬಿಟ್ರಿ ಕೆಲಸ. ಅಲ್ಲಿ ಹೋಗಿ ಎಣ್ಣೆ ಹಾಕ್ಬಿಟ್ಟು ಬಂದ್ಬಿಟ್ರಿ, ವಾರ್ ಸ್ಟಾರ್ಟ್ ಆಯ್ತು. ಇವಾಗ ನಮ್ಮ ಮೇಲೆ ಹಾಕಿದ್ರೆ ಗೋಲ್ಡ್ ತಗೋಬೇಡಿ. ಮತ್ತೆ ಹೌದು, ಏನ್ ಎಕ್ಸಾಂಪಲ್ ಕೊಡೋದು? ಎಲ್ಲ ನಿಮ್ಗೆ ಗೊತ್ತಿದೆ, ನೀವು ತಿರ್ಗಾ ನಮ್ಗೆ ಕೇಳ್ತಾ ಇದ್ರು. ಅದೇ ಅಲ್ಲಿ ಹೋಗ್ಬಿಟ್ಟು ನೀವು ವಾರ್ ಮಾಡಿದ್ರೆ 5 ದಿವಸ ಒಳಗಡೆ ನೀವು ಆರಾಮಾಗಿ ವಾರ ಗೆದ್ಬೋದು. ಆಮೇಲೆ ನಾವು ಆಯಿಲ್ ಮೇಲೆ ಕೂತ್ಕೊಳ್ಳೋಣ ಅಂತ ಸೆಷನ್ ಕೊಟ್ಟು ಬಂದಿದ್ದಾರೆ. ಅದರಿಂದ ಬಂದಿದ್ದ ನೆಕ್ಸ್ಟ್ ಡೇನೆ ವಾರ್ ಸ್ಟಾರ್ಟ್ ಆಗಿದೆ. ಗೊತ್ತಾಗುತ್ತೆ ನಿಮ್ಗೆಲ್ಲ ಅವ್ರಾಗೆ ಸೇರ್ಕೊಬಿಟ್ಟಿದ್ದೀರಾ ನೀವು. ಅದರಿಂದ ನೀವು ಏನು ಹೇಳಲ್ಲ. ಏನ್ ಹೇಳ್ತಾವ್ರೆ? ಯಾಕೆ ಹೇಳಿ? ಊಟ ತಿನ್ಬೇಡಿ ಅಲ್ಲ ಮೇಡಮ್, ಅವ್ರ ಮಗಳು ಅವ್ರ ಬ್ರದರ್ಸ್ ಫ್ಯಾಮಿಲಿಯಲ್ಲಿ ಎಲ್ಲ ಮದುವೆ ಮಾಡಿದ್ರೆ ಎಲ್ಲ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಎಲ್ಲ ಗೋಲ್ಡ್ ತಗೋಬಾರ್ದಾ? ಅವ್ರ ಬ್ರದರ್ಸ್ಗೆ ಇಲ್ವಾ? ಸಿಸ್ಟರ್ಸ್ಗೆ ಇಲ್ವಾ? ಮೇಡಮ್ ಹೋಗಿ ಸ್ವಲ್ಪ ನೋಡ್ಕೊಂಡು ಬನ್ನಿ. ಎಷ್ಟಿದೆ ಅಂತ, ಎಷ್ಟು ಬಂಗ್ಲಾ ಇದೆ, ಎಷ್ಟು ಅಪಾರ್ಟ್ಮೆಂಟ್ ಇದೆ ನೋಡ್ಕೊಂಡು ಬನ್ನಿ ಮೇಡಮ್. ನೇಪಾಳಲ್ಲಿ ಮಾಡಿದ್ರಲ್ಲ ಆ ತರ ರೂಲ್ಸ್ ಮಾಡಕ್ಕೆ ಹೇಳಿ ಮೇಡಮ್. ನೇಪಾಳಲ್ಲಿ ಏನಿದೆ, ದೊಡ್ಡ ಮಿನಿಸ್ಟರ್ ಮಕ್ಕಳು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕು. ಆ ಥರ ಇದೆಯಾ? ಎಜುಕೇಶನ್ ಸೂಪರ್ ಕಾಸ್ಟ್ಲಿ ಆಗಿದೆ. ಅದೆಲ್ಲ ಜ್ಞಾನ ಮಾಡೋಕ್ಕಾಗಲ್ವಾ? ಫಾರಿನ್ ಟ್ರಿಪ್ ಏನಕ್ಕೆ ನಮಗೆ? ನಮ್ಮ ಇಂಡಿಯಾ ಒಳಗಡೆ ಎಷ್ಟಿದೆ ಅಷ್ಟೇ ನಡೆಸ್ಬೇಕು. ಆ ಇದರಲ್ಲಿ ಎನ್ವೈರನ್ಮೆಂಟಲ್ಲಿ ನಡೆಸ್ಬೇಕು ನಾವು ಫಾರಿನ್ ಎಜುಕೇಶನ್ ನಮಗೆ ಏನಕ್ಕೆ ಮೇಡಮ್? ನಾವು ಫಸ್ಟ್ ಇದು ಡೆವಲಪ್ ಮಾಡ್ಕೊಳ್ಳೋಣ, ಆಮೇಲೆ ಫಾರಿನ್ ನೋಡ್ಕೊಳ್ಳೋಣ. ಯಾಕೆ ಮೇಡಮ್? ಇಲ್ವಾಗ ಕಳ್ಳಕಾಯಿ ಮಾಡೋವನು ಒಂದು ಉಂಗುರ ಹಾಕೊಳ್ಳೇಬೇಕು. ಇಲ್ಲಾಂದ್ರೆ ಗಂಡವನು ಬಿಡ್ತಾನ, ಏನು ತಂದು ಹೇಳಿ ನಿಮ್ಮ ಮನೆಯಿಂದ ಅಂತಾರೆ.